ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹೋರಾತ್ರಿ ನಿಮ್ಮ ಪಬ್ಲಿಕ್ ಟಿವಿ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡುವಂತಹ ಕೆಲಸ ಮಾಡಿತು. ಇವತ್ತು ಪ್ರಜ್ವಲ್ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು 34 ದಿನಗಳ ಬಳಿಕ ಇವತ್ತು ಹಾಜರಾಗಿದ್ದಾರೆ ಎಸ್ಐಟಿ. ಇದು ಲೈಂಗಿಕ ದೌರ್ಜನ್ಯ ಅತ್ಯಾಚಾರದ ಆರೋಪ ಪ್ರಕರಣ. ಕೊನೆಗೂ ಕೂಡ ಭೂಗತರಾಗಿದ್ದ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಸ್ಐಟಿಯಿಂದ ಸಂಸದನ್ನ ಮಧ್ಯರಾತ್ರಿ ಅರೆಸ್ಟ್ ಮಾಡಲಾಯಿತು. ಏಪ್ರಿಲ್ 27ರಂದು ವಿದೇಶಕ್ಕಾರಿದ್ರು ಪ್ರಜ್ವಲ್ ರೇವಣ್ಣ. ಮೊದಲ ಹಂತದ ಚುನಾವಣೆ ಮುಗಿಸ್ಕೊಂಡು ಹೋದಂತಹ ಆಸಾಮಿ ಇವತ್ತು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. 34 ದಿನಗಳ ಬಳಿಕ ಪ್ರಳಯಾಂತಕ ಪ್ರಜ್ವಲ್ನನ್ನ ಲಾಕ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಮಾಡಿರುವಂಥದ್ದು. ಈ ಮೂಲಕ ಪ್ರಜ್ವಲ್ ನಾಪತ್ತೆಯ ಹೈಡ್ರಾಮಕ್ಕೆ, ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಂತಾಗಿದೆ ಪ್ರಜ್ವಲ್ ಪ್ರತ್ಯಕ್ಷರಾಗುವ ಮೂಲಕ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಅವರನ್ನ ಅರೆಸ್ಟ್ ಮಾಡಿಕೊಂಡು ನೇರವಾಗಿ ಸಿಐಡಿ ಕಚೇರಿಗೆ ತಡರಾತ್ರಿ ಕರೆತಂದಿದ್ದಾರೆ. ರಾತ್ರಿ ಇಡೀ ಸಿಐಡಿ ಕಚೇರಿಯಲ್ಲಿಯೇ ಕಾಲವನ್ನ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದಿದ್ದಾರೆ. ಈಗ ಒಂದಿಷ್ಟು ಪ್ರಕ್ರಿಯೆಗಳಾಗುವಂತಹ ಸಾಧ್ಯತೆ ಇದೆ. ಮೆಡಿಕಲ್ ಟೆಸ್ಟ್, ಅದಾದ ಮೇಲೆ ಕೋರ್ಟ್ನ ಎದುರು ಅವರನ್ನ ಪ್ರೆಸೆಂಟ್ ಮಾಡಲಾಗುತ್ತೆ. ಅದಾದ ಮೇಲೆ ಅವರನ್ನ ಎಸ್ಐಟಿಯ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಅಲ್ಲಿಂದ ನಿಜವಾದ ತನಿಖೆ ಆರಂಭ ಆಗುತ್ತೆ. ಅಸಲಿ ಇಂಟ್ರಾಗೇಷನ್ ಶುರುವಾಗುತ್ತೆ. ಸಾಲು ಸಾಲು ಪ್ರಶ್ನೆಗಳನ್ನ ಈಗಾಗಲೇ ಎಸ್ಐಟಿ ರೆಡಿ ಮಾಡಿಕೊಂಡಿದೆ. ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಪ್ರಕರಣಗಳು ದಾಖಲಾಗಿರುವಂತಹದ್ದು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲೆ. ಒಂದು, ಹೊಳೆನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯದ ಕೇಸ್, ಅದರಲ್ಲಿ A2 ಆರೋಪಿ ಪ್ರಜ್ವಲ್ ರೇವಣ್ಣ. ಮತ್ತೊಂದು JDSನ ಕಾರ್ಯಕರ್ತೆ ಕೊಟ್ಟಿರುವಂತಹ ಅತ್ಯಾಚಾರದ ಆರೋಪ ಸೇರಿ ಒಟ್ಟು 2 ಅತ್ಯಾಚಾರದ ಕೇಸ್ಗಳು, 1 ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿದೆ. ಈ 3 ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ತೀವ್ರಗೊಳಿಸಲಿಕ್ಕೆ ಎಸ್ಐಟಿ ಮುಂದಾಗಿದೆ. ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಿಡಿಯೋದಲ್ಲಿರುವಂತಹ ಸಂತ್ರಸ್ತೆಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಧ್ವನಿ ಪರೀಕ್ಷೆ ಆಗುವಂತಹ ಸಾಧ್ಯತೆ ಇದೆ. ಸಾಕಷ್ಟು ಟೆಸ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿಕೊಂಡಿದೆ. ಧ್ವನಿ ಪರೀಕ್ಷೆ ಆಗುವಂತಹ ಸಾಧ್ಯತೆ, ಯಾಕೆಂದರೆ ವೈರಲ್ ಆಗಿರುವಂತಹ ವಿಡಿಯೋಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ವಿಡಿಯೋದಲ್ಲಿ ಕೇವಲ ಧ್ವನಿ ಮಾತ್ರ ಇದೆ. ಈಗಾಗಲೇ ಸ್ಥಳ ಮಹಜರನ್ನು ಕೂಡ ಮಾಡಿ ಮುಗಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು.